ಇದ್ವಿ ನಿಮ್ಗೆ. ರೇಣುಕಾ ಸ್ವಾಮಿ ಹಾಗೂ ಪವಿತ್ರ ಗೌಡ ನಡುವೆ ಸಂಭಾಷಣೆ ಆಗಿತ್ತು ಕೊಲೆಗೂ ಮುಂಚೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್, ಸಂಭಾಷಣೆಗೂ ಮುಂಚೆ ಟೆಕ್ಸ್ಟಿಂಗ್ ಕೂಡ ಆಗಿತ್ತು. ಟೆಕ್ಸ್ಟಿಂಗ್ ನಲ್ಲಿ ಡ್ರಾಪ್ ಮೀ ಯೋರ್ ನಂಬರ್ ಅನ್ನೋಕ್ಕೂ ಮುಂಚೆ ಈ ವಿಕ್ಟಿಮ್ ರೇಣುಕಾ ಸ್ವಾಮಿ ಹಾಗೂ ಆರೋಪಿ ಪವಿತ್ರ ಗೌಡ ನಡುವೆ ಆಗಿದ್ದಂತಹ ಮೆಸೇಜ್ ಯಾವ ರೀತಿ ಇತ್ತು, ಇನ್ಸ್ಟಾಗ್ರಾಮ್ ನಿಂದ ವಾಟ್ಸಪ್ ತನಕ ಆ ಮೆಸೇಜ್ ಜರ್ನಿ ಸಾಗಿದ್ದು ಹೇಗೆ, ನಂತರ ಕಾಲ್ ತನಕ ಬಂದಿದ್ದು ಹೇಗೆ, ಈಗ ಡೀಟೇಲ್ಸ್ ಬಂತು ನೋಡಿ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಹಾಯ್ ಕಣೆ ಅಂತ ಮೆಸೇಜ್ ಮಾಡಿದ್ದಾನೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಸಿಂಗ್ಯುಲರ್ ಆಗಿ ಯೂಸ್ ಮಾಡಿದ್ದಾನೆ ರೇಣುಕಾ ಸ್ವಾಮಿ. ಇಲ್ಲಿ ಬಳಸಿರುವಂತಹ ಶಬ್ದ ಕೆಲವೊಂದಂತೂ ಹೇಳೋದಕ್ಕಾಗಲ್ಲ, ತೀರಾ ಕೆಳದರ್ಜೆ ಅದು. ರೇಣುಕಾ ಸ್ವಾಮಿ ಮುಂದುವರೆದು ನಿನ್ನ ನಂಬರನ್ನು ಸೆಂಡ್ ಮಾಡುವಂತ ಅಗೇನ್ ಸಿಂಗ್ಯುಲರ್ ಆಗಿ ನಂಬರ್ಗೋಸ್ಕರ ಬೇಡಿಕೆಯನ್ನು ಪವಿತ್ರ ಗೌಡ ಹತ್ರ ಈ ರೇಣುಕಾ ಸ್ವಾಮಿ ಇಟ್ಟಿದ್ದು ಕೂಡ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ. ಹಾಗೂ ಪ್ಲೀಸ್ ಕಣೆ ಅಂತ ಏನೋ ತೀರಾ ಕ್ಲೋಸ್ ಆಗಿರೋ ರೀತಿ, ಯಾರೋ ಕ್ಲೋಸ್ ಫ್ರೆಂಡ್ಸ್ ಮಾತಾಡ್ಕೊಳ್ತಾರಲ್ಲ ಆ ರೀತಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಪ್ಲೀಸ್ ಕಣೆ ಅಂತ ಪೀಡಿಸಿರೋದು ಕೂಡ ಗೊತ್ತಾಗಿದೆ. ಇಷ್ಟು ಮಾತ್ರ ಅಲ್ಲ, ಇದರ ಮುಂದುವರೆದು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಯಾರೋ ಕ್ಲೋಸ್ ಫ್ರೆಂಡ್ಗೆ ಕಳಿಸಿರೋ ರೀತಿ ಪವಿತ್ರ ಗೌಡಗೆ ಕಳಿಸಿರೋದು ಗೊತ್ತಾಗ್ತಾ ಇದೆ. ಅತ್ಯಂತ ಆತ್ಮೀಯ ಒಡನಾಟ ಅಂತ ಅಂದ್ಕೊಳ್ಬೇಕು ಯಾರಾದರೂ ಕೇಳಿದ್ರೆ. ಆ ರೀತಿ ಈತ ಒನ್ ಸೈಡಲ್ಲಿ ಕಳಿಸ್ತಾ ಇದ್ದಿದ್ದು ಈ ಮೆಸೇಜ್ಗಳನ್ನು. ಆಮೇಲೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅಂತ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಕೇಳಿದ್ರು. ಯಾವ ಅರ್ಥದಲ್ಲಿ ಕೇಳಿದ್ದ ಅನ್ನೋದನ್ನ ನೀವು ಅರ್ಥೈಸ್ಕೊಳ್ಬೋದು. ಕೆಲವರು ಮಾಡುವಂತಹ ಮೆಸೇಜು ಸ್ನೇಹದ ಕಣ್ಣು, ಕಾಮದ ಕಣ್ಣು, ಇದರಲ್ಲಿ ಯಾವ ಕಣ್ಣು ಕಾಣಿಸ್ತಾ ಇದೆ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ಮುಂದುವರೆದು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಮೆಸೇಜು. ಪವಿತ್ರ ಗೌಡಗೆ ಈತ ಯಾರು ಅನ್ನೋದೇ ಗೊತ್ತಿಲ್ಲ. ಆದರೆ ರೇಣುಕಾ ಸ್ವಾಮಿ ಈಕೆಯ ರೀಲ್ಸ್ ಅನ್ನು ನೋಡ್ತಾ ಇದ್ದ, ಈಕೆಯ ಸೌಂದರ್ಯಕ್ಕೆ ಮಾರಿ ಹೋಗಿದ್ನೋ ಅಥವಾ ಆಕೆ ಜೊತೆಗೆ ದರ್ಶನ್ ಇದ್ದಂತಹ ಸಂಬಂಧದ ಬಗ್ಗೆ ಆತನಿಗೆ ಸಿಟ್ಟಿತ್ತೋ ಗೊತ್ತಿಲ್ಲ. ಆದರೆ ಟಾರ್ಚರ್ ಮಾತ್ರ ಮಾಡ್ತಾ ಇದ್ದ. ನೋಡಿ, ವಾವ್ ಸೂಪರ್ ಬ್ಯೂಟಿ ಅಂತ ಆಕೆಯ ಅಂದವನ್ನ ಹೊಗಳೋ ಕೆಲಸವನ್ನ ಕೂಡ ರೇಣುಕಾ ಸ್ವಾಮಿ ಮೆಸೇಜ್ನಲ್ಲಿ ಮಾಡಿದ್ದ. ಇಲ್ಲೂ ಅಗೇನ್ ನಾರ್ಮಲ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನೋದು ಹೇಗಿರುತ್ತೆ, ಕಾಮದ ಕಣ್ಣಿನಿಂದ ನೋಡಿದಾಗ ಮೆಸೇಜ್ ಮಾಡೋದು ಹೇಗಿರುತ್ತೆ, ಇಲ್ಲಿ ಈತ ಮಾಡ್ತಾ ಇದ್ದು ಎರಡನೇ ರೀತಿ. ಮತ್ತು ಪದೇ ಪದೇ ಮುಂದುವರೆದು ವಾವ್ ಸೂಪರ್ ಬ್ಯೂಟಿ ಅಂತ ಆಕೆ ಫೋಟೋ ವಿಡಿಯೋ ಅಪ್ಲೋಡ್ ಮಾಡೋಂಗಿಲ್ಲ, ಆಗ ಆತ ರಿಪ್ಲೈ ಮಾಡ್ತಾ ಇದ್ದ, ಇನ್ಬಾಕ್ಸ್ನಲ್ಲಿ ಹಾಕ್ತಾ ಇದ್ದ. ರೇಣುಕಾ ಸ್ವಾಮಿ ಸಖತ್ತಾಗಿದ್ಯಾ ಕಣೆ ಅಂತ ಕೂಡ ಮೆಸೇಜನ್ನು ಪವಿತ್ರ ಗೌಡಗೆ ಮಾಡಿದ್ದಾನೆ. ಸಿಂಗ್ಯುಲರ್ ಆಗಿ ಪದೇ ಪದೇ ಇಂತಹ ವಿಚಾರಗಳನ್ನೇ ಪ್ರಸ್ತಾಪ ಮಾಡ್ತಾ ಇದ್ದ ಕಾನ್ವರ್ಸೇಷನಲ್ಲಿ ಅಂತ. ಇಡೀ ಕ್ರೈಮ್ ಡೈರಿ ಅನಾವರಣಗೊಳ್ಳೋದೇ ಇಲ್ಲಿ. ಮತ್ತೆ ಇದಕ್ಕೆಲ್ಲ ನೋಡಿದಂತಹ ಪವಿತ್ರ ಗೌಡ ಇದನ್ನೆಲ್ಲ ಗಮನಿಸಿದ ಆಕೆ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಒಂದು ದಿನ ಈ ಕಡೆಯಿಂದ ರಿಪ್ಲೈ ಹೋಗುತ್ತೆ. ರೇಣುಕಾ ಸ್ವಾಮಿ ಆಗ ನಿನ್ನ ನಂಬರನ್ನೇ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಈ ಕಡೆಯಿಂದ ಮೆಸೇಜ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಪವನ್ ನಂಬರನ್ನು ಕೊಡ್ತಾಳೆ. ಪವನ್ ನಂಬರನ್ನೇ ತನ್ನ ನಂಬರ್ ಅಂತ ಬಿಂಬಿಸಿ ಪ್ಲೀಸ್ ಕಾಲ್ ಆನ್ ದಿಸ್ ಅಂತ ಆಕೆ ಹೇಳ್ತಾಳೆ. ರೇಣುಕಾ ಸ್ವಾಮಿ ಆ ನಂಬರ್ ಸಿಕ್ಕಿದ ತಕ್ಷಣ ಭಾರೀ ಖುಷಿಯಾಗಿ ಪವಿತ್ರ ಗೌಡದೇ ಇದು ನಂಬರು, ಇನ್ನು ನಾನು ಯಾರು ಹಿಡಿಯೋರು ಅನ್ನೋ ರೀತಿ ಓಕೆ ಥ್ಯಾಂಕ್ಸ್ ಕಣೆ, ಅದು ನಿಜವಾಗಿ ನಿನ್ನ ನಂಬರ ಹೇಳು ಅಂತ ಬೇರೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಆಗ ಪವಿತ್ರ ಗೌಡ ಎಸ್ ಕಾಲ್ ಮೀ ಅಂತ ಈಕೆ ಕೆಡ್ಡಾಗಿ ತೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಟ್ರ್ಯಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಟ್ರ್ಯಾಪ್ಗೆ ಬಂದು ಬಿದ್ದಂತಹ ರೇಣುಕಾ ಸ್ವಾಮಿ ಮುಂದೆ ದುರಂತ ಅಂತ್ಯವನ್ನು ಕಂಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಕಾನ್ವರ್ಸೇಷನ್ ಈ ರೀತಿಯಾಗಿ ಬೆಳೀತಾ ಹೋಯಿತು. ಕೆಳದರ್ಜೆಯ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಂತಹ ರೇಣುಕಾ ಸ್ವಾಮಿಯನ್ನ ಬ್ಲಾಕ್ ಮಾಡೋದ್ರ ಬದಲು ಆತನನ್ನ ಬುದ್ಧಿ ಕಲಿಸ್ಬೇಕು ಅಂತ ಸೇಡಿಗೆ, ಶುದ್ಧ ಸೇಡಿಗೆ ತಿರುಗಿದಂತಹ ಪವಿತ್ರ ಗೌಡ ಹಠ ಈ ಹಂತಕ್ಕೆ ತಂದಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ರೇಣುಕಾ ಸ್ವಾಮಿ ಕಳಿಸಿದ ಮೆಸೇಜ್ ಆತನ ಸಾವಿಗೆ ಮುನ್ನುಡಿ ಬರಿತಾ ಅಂತ. ಮಮತಾ, ಇದೆಲ್ಲವೂ ಕೂಡ ಟ್ರ್ಯಾಪ್ ಅನ್ನೋದು ರೇಣುಕಾ ಸ್ವಾಮಿಯ ಅರಿವಿಗೆ ಅಷ್ಟು ಸುಲಭವಾಗಿ ಬಂದಿರಲಿಲ್ಲ. ಮೊದಲಿಗೆ ಆರಂಭದಲ್ಲಿ ಈ ರೀತಿಯಾಗಿ ಅಶ್ಲೀಲ ಫೋಟೋ ಮೆಸೇಜ್ ಕಳಿಸಿದ್ದಂತಹ ವ್ಯಕ್ತಿಯ ಬಗ್ಗೆ ಪವಿತ್ರ ಗೌಡ ಪವನ್ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರಿಬ್ಬರು ಕೂಡ ಮಾತುಕತೆಯನ್ನು ಮಾಡ್ಕೊಂಡಿರ್ತಾರೆ. ಈತನನ್ನು ಹೇಗಾದರೂ ಮಾಡಿ ಟ್ರ್ಯಾಪನ್ನು ಮಾಡಬೇಕು, ಆತನನ್ನು ಕರೆಸ್ಬೇಕು, ಆತನಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ಕೂಡ ಮಾತನಾಡ್ಕೊಂಡಿರ್ತಾರೆ. ಹೀಗಾಗಿಯೇ ಈತ ಯಾವಾಗ ಟೆಕ್ಸ್ಟನ್ನು ಮಾಡೋದಕ್ಕಿಡಿದ್ನೋ ಆ ಸಂದರ್ಭದಲ್ಲಿ ಪವಿತ್ರ 1 or 2 ರಿಪ್ಲೈಯನ್ನು ಸಹ ಆಕೆ ಮಾಡಿದ್ದಾಳೆ. ಈತ ಎಲ್ಲೋ ಒಂದು ರೀತಿ ಪ್ರಚೋದನಾಕಾರಿಯಾಗಿ ಆಕೆಯನ್ನು ವರ್ಣನೆ ಮಾಡೋದು ಮತ್ತು ಅಶ್ಲೀಲವಾಗಿ ಆಕೆಯನ್ನು ವರ್ಣನೆ ಮಾಡ್ತಕ್ಕಂಥ ಕೆಲಸವನ್ನು ಈತ ತನ್ನ ಟೆಕ್ಸ್ಟ್ನಲ್ಲಿ ಮಾಡಿದ್ದ. ಅದಾದ ಬಳಿಕ ಯಾವಾಗ ನಂಬರನ್ನು ಕೊಡುವಂತಹ ಸಂದರ್ಭ ಬಂತೋ ಆ ಸಂದರ್ಭದಲ್ಲೂ ಕೂಡ ಈತ
ಪವನ್ ನಂಬರನ್ನು ಕೊಟ್ಟಿದ್ದಾನೆ. ಎಲ್ಲ ಕಡೆಯೂ ಕೂಡ ಬಹುತೇಕ ಈ ಟೆಕ್ಸ್ಟನ್ನು ಮಾಡಿರೋದು ಪವನ್, ಅದು ಪವಿತ್ರ ಗೌಡಳ ಹೆಸರಲ್ಲಿ. ಈತ ಯಾವಾಗ ತನ್ನ ನಂಬರನ್ನು ಕೊಟ್ಟು ಇಲ್ಲ ಇದು ನಾನೇ ಪವಿತ್ರಳೇ ಅನ್ನೋ ಮಟ್ಟಿಗೆ ಟೆಕ್ಸ್ಟನ್ನು ಮಾಡೋದಕ್ಕಿಡಿದ್ನೋ ಈತನಿಗೆಲ್ಲೋ ಒಂದು ಕಡೆ ಹೌದು ಈಕೆ ನನ್ನ ಬಲೆಗೆ ಬಿದ್ದಿದ್ದಾಳೆ ಅಂತೇಳಿ ಈತನೇ ಭಾವಿಸ್ಕೊಂಡಂತೆ ಕಾಣಿಸ್ತಿದೆ. ಹೀಗಾಗಿ ಆತ ತನ್ನ ಇರುವಿಕೆಯ ಬಗ್ಗೆ, ತಾನು ಕೆಲಸ ಮಾಡ್ತಕ್ಕಂಥ ಸ್ಥಳದ ಬಗ್ಗೆ, ಎಲ್ಲಿ ಕೆಲಸ ಮಾಡ್ತಿದ್ದೀನಿ, ತನ್ನ ಫೋಟೋ ಈ ಎಲ್ಲವನ್ನ ಕೂಡ ಆ ನಂಬರ್ಗೆ ಕಳಿಸೋದಕ್ಕೆ ಶುರು ಮಾಡಿದ್ದ. ಅಲ್ಲಿಗೆ ಒಂದು ಮಟ್ಟಿಗೆ ಇವರ ಟ್ರ್ಯಾಪ್ ಐಡಿಯಾ ಏನಿತ್ತು ಅದು ಸಕ್ಸಸ್ ಆಗಿತ್ತು. ಹೀಗಾಗಿ ಆತನನ್ನು ಎಲ್ಲಿದ್ದಾನೆ ಅಂತೇಳಿ ಪತ್ತೆ ಮಾಡಿ ಆತನನ್ನು ಕಿಡ್ನ್ಯಾಪ್ ಮಾಡಿ ಕರೋ ತರೋದಕ್ಕೆ ಇವರಿಗೆಲ್ಲ ಕೂಡ ಸಾಧ್ಯವಾಗಿತ್ತು. ಆ ಟೆಕ್ಸ್ಟನ್ನು ಒಮ್ಮೆ ಗಮನಿಸಬೇಕು. ಹಾಯ್ ಕಣೆ, ಹೇಗಿದ್ಯಾ, ತುಂಬ ಸಖತ್ತಾಗಿ ಕಾಣಿಸ್ತಿದ್ಯಾ, ಮತ್ತು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ, ಈ ರೀತಿಯಾದಂತಹ ಮಾತುಗಳನ್ನು ರೇಣುಕಾಸ್ವಾಮಿ ಆಡಿರೋದು ಕೂಡ ಆ ಒಂದು ಟೆಕ್ಸ್ಟ್ನಲ್ಲಿ ಗೊತ್ತಾಗ್ತಿದೆ. ಈ ಎಲ್ಲ ಅಂಶಗಳನ್ನು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮಮತಾ. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ನರಸಿಂಹಮೂರ್ತಿ.